ನಮಸ್ಕಾರ. 12 ಗಂಟೆಯ ಪ್ರಮುಖ ಸುದ್ದಿ. ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಸ್ಐಟಿ ನೋಟಿಸ್ ಕೊಟ್ಟಿದೆ. ಅಪ್ಪ ಮಗ ಇಬ್ಬರಿಗೂ ಕೂಡ ನೋಟಿಸ್ ಹೋಗಿದೆ. ಆದರೆ ಎಸ್ಐಟಿ ನೋಟಿಸ್ಗೆ ಅಪ್ಪ ಮಗ ಇಬ್ಬರು ಡೋಂಟ್ ಕೇರ್. ನಿನ್ನೆ ಹಾಜರಾಗುವಂತೆ ಪ್ರಜ್ವಲ್ ರೇವಣ್ಣಗೆ ನೋಟಿಸ್ ಹೋಗಿತ್ತು. ಇವತ್ತು ರೇವಣ್ಣ ಅವರಿಗೆ ನೋಟಿಸ್ ಇದೆ. ಆದರೆ ನಿನ್ನೆ ಪ್ರಜ್ವಲ್ ಬರಲಿಲ್ಲ. ಇವತ್ತು ರೇವಣ್ಣ ಕೂಡ ಬರೋದು ಡೌಟ್ ಅಂತ ಹೇಳಲಾಗ್ತದೆ. ಯಾಕಂದ್ರೆ ವಿಚಾರಣೆಗೆ 11 ಗಂಟೆಗೆ ಬರುವಂತೆ ನೋಟಿಸ್ ಹೋಗಿತ್ತು. ಇನ್ನೂ ಕೂಡ ರೇವಣ್ಣ ವಿಚಾರಣೆಗೆ ಹಾಜರಾಗಿಲ್ಲ. ಈಗಾಗಲೇ ವಿಚಾರಣೆಗೆ 1 ವಾರಗಳ ಕಾಲ ಸಮಯ ಕೇಳಿದ್ದಾರೆ ಪ್ರಜ್ವಲ್ ರೇವಣ್ಣ. ಅವರಿಗೆ ಲುಕ್ಔಟ್ ನೋಟಿಸ್ ಜಾರಿಯಾಗಿದೆ. ಈಗ HD ರೇವಣ್ಣ ಕೂಡ ಎಸ್ಐಟಿಗೆ ಹಾಗಿದ್ರೆ ಸಮಯ ಕೇಳ್ತಾರಾ? ಸಮಯ ಕೇಳೋ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಏಪ್ರಿಲ್ 30ರಂದು ರೇವಣ್ಣ ಮತ್ತು ಪ್ರಜ್ವಲ್ಗೆ ಎಸ್ಐಟಿ ನೋಟಿಸ್ ಕೊಟ್ಟಿದೆ. ನಿನ್ನೆ ಪ್ರಜ್ವಲ್ ಎಸ್ಐಟಿ ನೋಟಿಸ್ಗೆ ಸ್ಪಂದಿಸಲಿಲ್ಲ, ಹಾಜರಾಗಲಿಲ್ಲ. ಆದರೆ 1 ವಾರಗಳ ಕಾಲ ಕಾಲಾವಕಾಶವನ್ನ ಕೇಳಿದ್ದಾರೆ ವಕೀಲರ ಮೂಲಕ. ಈಗ ಲುಕ್ಔಟ್ ನೋಟಿಸ್ ಜಾರಿಯಾಗಿದೆ ಪ್ರಜ್ವಲ್ ವಿರುದ್ಧ. ಇವತ್ತು ರೇವಣ್ಣ ಹಾಜರಾಗಬೇಕಿತ್ತು. ರೇವಣ್ಣ ಕೂಡ ವಿಚಾರಣೆಗೆ ಹಾಜರಾಗೋದು ಡೌಟ್ಫುಲ್. 11 ಗಂಟೆಗೆ ವಿಚಾರಣೆಗೆ ಬರುವಂತೆ ತಿಳಿಸಲಾಗಿತ್ತು. ಏನು ಹಾಜರಾಗಿಲ್ಲ. ಹಾಗಿದ್ರೆ ರೇವಣ್ಣ ಎಸ್ಐಟಿಗೆ ಸಮಯ ಕೇಳ್ತಾರಾ? ಈಗಾಗಲೇ ಪ್ರಜ್ವಲ್ 1 ವಾರಗಳ ಕಾಲ 7 ದಿನಗಳ ಸಮಯ ಕೇಳಿರುವಂತೆ ರೇವಣ್ಣ ಕೂಡ ಎಸ್ಐಟಿಗೆ ಸಮಯ ಕೇಳುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ A1 ಆರೋಪಿ HD ರೇವಣ್ಣ, 2ನೇ ಆರೋಪಿ ಪ್ರಜ್ವಲ್ ವಿಚಾರಣೆಗೆ ಬರದ ಹಿನ್ನೆಲೆ ಲುಕ್ಔಟ್ ನೋಟಿಸ್ ಜಾರಿಯಾಗಿದೆ. ವಿದೇಶದಲ್ಲಿದ್ದಾರೆ ಪ್ರಜ್ವಲ್ ಅನ್ನುವಂಥ ಕಾರಣಕ್ಕಾಗಿ. ರೇವಣ್ಣ ಬೆಂಗಳೂರಿನಲ್ಲೇ ಇದ್ದಾರೆ. ರೇವಣ್ಣ ಕೂಡ ವಿಚಾರಣೆಗೆ ಹಾಜರಾಗುವುದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಹಾಗಿದ್ರೆ HD ರೇವಣ್ಣ ಕೂಡ ಎಸ್ಐಟಿಗೆ ಸಮಯ ಕೇಳ್ತಾರಾ? ನಿನ್ನೆ ಮಗ ಗೈರು, ಇವತ್ತು ತಂದೆ ಕೂಡ ವಿಚಾರಣೆಗೆ ಗೈರಾಗಿರುವಂಥದ್ದು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್. ಈಗ ಸಂಪರ್ಕದಲ್ಲಿದ್ದಾರೆ. ಚೇತನ್, HD ರೇವಣ್ಣ ಇವತ್ತು ವಿಚಾರಣೆಗೆ ಹಾಜರಾಗಬೇಕಿತ್ತು, ಇನ್ನು ಬಂದಿಲ್ಲ ಅಂತಂದ್ರೆ ಹಾಗಿದ್ರೆ ರೇವಣ್ಣ ವಿಚಾರಣೆಗೆ ಹಾಜರಾಗೋದು ಡೌಟ್ಫುಲ್ಲ? ಸಮಯ ಕೇಳ್ತಿದಾರಾ? ಏನ್ ಮಾಹಿತಿಗಳು ಲಭ್ಯ ಆಗ್ತಾ ಇದೆ? ಪ್ರತಿಮಾ, ಅಂದರೆ HD ರೇವಣ್ಣ ವಿಚಾರಣೆಗೆ ಇವತ್ತು ಹಾಜರಾಗ್ತಾರೆ ಅಂತ ಅಂದ್ಬಿಟ್ಟು ಹೇಳಲಾಗ್ತಾ ಇತ್ತು. ಆದರೆ ಯಾವುದೇ ರೀತಿಯಾದಂತಹ ಒಂದು ಮೆಸೇಜನ್ನು ಇಲ್ಲಿ ಕೊಟ್ಟಿಲ್ಲ. ಅಂದರೆ CID ಒಳಗಡೆ SIT ತಂಡ ಇರೋದ್ರಿಂದ HD ರೇವಣ್ಣ ಏನಾದರೂ ವಿಚಾರಣೆಗೆ ಹಾಜರಾದರೆ ಅವರು ಬರ್ತಾರೆ, ಇಂಥ ವೆಹಿಕಲ್ ಬರುತ್ತೆ ಅಂತ ಅಂದ್ಬಿಟ್ಟು ಒಂದು ಲಿಸ್ಟನ್ನು ಕೊಟ್ಟಿರ್ತಾರೆ. ಆದರೆ ಇದುವರೆಗೂ ಯಾವುದೇ ಒಂದು ಲಿಸ್ಟನ್ನು ಕೊಟ್ಟಿಲ್ಲ. ಹೀಗಾಗಿ ಅವರು ವಿಚಾರಣೆಗೆ ಗೈರಾಗುವಂತಹ ಒಂದು ಚಾನ್ಸಸ್ ಇರ್ಬೋದು. ಯಾಕಂದರೆ ಇವತ್ತು ಇನ್ನೂ ಕೂಡ ಸೋಫಾರ್ ಇವತ್ತು 10 ಗಂಟೆಗೆ ಬರ್ತಾರೆ ಅಂತ ಅಂದ್ಬಿಟ್ಟು ಹೇಳಲಾಗ್ತಾ ಇದ್ರು. ಆದರೆ ಇದುವರೆಗೂ ಯಾವುದೇ SIT ಅಧಿಕಾರಿಗಳ ಮುಂದೆ HD ರೇವಣ್ಣ ವಿಚಾರಣೆಗೆ ಹಾಜರಾಗಿಲ್ಲ. ಇನ್ನೂ ಕೂಡ ಅಧಿಕಾರಿಗಳು ವೆಯ್ಟ್ ಮಾಡ್ತಿರೋವಂಥದ್ದು ಮತ್ತು ಹೆಚ್ಚಿನ ಪೊಲೀಸ್ ಫೋರ್ಸನ್ನು ಕೂಡ ನೇಮಕ ಮಾಡ್ಕೊಂಡಿರೋವಂಥದ್ದು. ಯಾಕಂದರೆ CID ಕಚೇರಿ ಮುಂದೆ ಒಂದಷ್ಟು ಮಹಿಳೆಯರು ಪ್ರೊಟೆಸ್ಟ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಮತ್ತು HD ರೇವಣ್ಣ ಸಹ ವಿಚಾರಣೆಗೆ ಹಾಜರಾಗ್ತಾರೆ ಅಂತ ಅಂದ್ಬಿಟ್ಟು ಏನು ಹೇಳಲಾಗ್ತಾ ಇತ್ತು. ಹೀಗಾಗಿಯೇ ಹೆಚ್ಚಿನ ಪೊಲೀಸ್ ಬಂದೋಬಸ್ತನ್ನು ಕೂಡ CIT ಅಧಿಕಾರಿಗಳ ಅಂದರೆ CID ಕಚೇರಿಯ ಮುಂಭಾಗ ಮಾಡ್ಕೊಂಡಿರೋವಂಥದ್ದು. ಅಂದರೆ ಅಲ್ಲಲ್ಲಿ ಅಧಿಕಾರಿಗಳನ್ನು ಇಟ್ಟು ವಾಚ್ ಮಾಡೋದಕ್ಕೆ ಆಫೀಸರ್ಸ್ ಹೇಳಿರುವಂಥದ್ದು. ಸೋಫಾರ್ ಇದುವರೆಗೂ HD ರೇವಣ್ಣ ವಿಚಾರಣೆಗೆ ಹಾಜರಾಗಿಲ್ಲ ಮತ್ತು ವಿಚಾರಣೆಗೆ ಹಾಜರಾಗ್ತೀನಿ ಅನ್ನೋದ್ರ ಬಗ್ಗೆಯೂ ಕೂಡ ಯಾವುದೇ ರೀತಿಯಾದಂಥ ಮಾಹಿತಿಯನ್ನು SIT ಅಧಿಕಾರಿಗಳಿಗೆ ನೀಡಿಲ್ಲ. ಪ್ರತಿಮಾ, ಚೇತನ್, ಈಗ ಬಂದಿಲ್ಲ ಅಂತ ಆದ ಪಕ್ಷದಲ್ಲಿ ಈಗ SIT ಮುಂದಿನ ನಡೆ ಏನು? ಯಾಕಂದ್ರೆ ನಾವು ಗಮನಿಸಿದ್ವಿ ಪ್ರಜ್ವಲ್ ವಿಚಾರದಲ್ಲಿ ಪ್ರಜ್ವಲ್ ರೇವಣ್ಣ ಸಮಯ ಕೇಳಿದ್ದಾರೆ, ಒಂದು ಕಡೆ ವಕೀಲರ ಮೂಲಕ ಅವರು ಕಾಲಾವಕಾಶ ಕೇಳಿದ್ದಾರೆ. ಹಾಗಿದ್ದು ಕೂಡ ಲುಕ್ಔಟ್ ನೋಟಿಸ್ ಈಗಾಗಲೇ ಜಾರಿಯಾಗಿದೆ. ರೇವಣ್ಣ ವಿಚಾರದಲ್ಲಿ ಹಾಗಿದ್ರೆ ಏನ್ ನಡೆಯಾಗುತ್ತೆ SIT? ಯಾಕಂದ್ರೆ ಈ ಪ್ರಕರಣದಲ್ಲಿ A1 ಆರೋಪಿ HD ರೇವಣ್ಣ. ಅಂದರೆ ರೇವಣ್ಣ ಬೆಂಗಳೂರಿನಲ್ಲೇ ಅಂದರೆ ಹಾಸನ ಕರ್ನಾಟಕದಲ್ಲೇ ಇರುವಂಥದ್ದು ಗೊತ್ತಾಗ್ತಾ ಇದೆ. ಯಾಕಂದರೆ ನಿನ್ನೆ ಅಷ್ಟೇ ಹೊಳೆನರಸೀಪುರದಲ್ಲಿ ಹೋಮ ಹವನ ಮಾಡ್ಕೊಂಡಿದ್ರು. ಆನಂತರ ಅವರು ಬೆಂಗಳೂರು ಕಡೆ ಹೊರಟರು. ಆದರೆ ವಿಚಾರಣೆಗೆ ಹಾಜರಾಗ್ತಾರೆ ಅಂತ ಹೇಳಲಾಗ್ತಾ ಇದ್ರು. ಆದರೆ ಇಲ್ಲಿ ಬಂದಿರಲಿಲ್ಲ. ಮತ್ತು ದೇವೇಗೌಡರ ಮನೆಯಲ್ಲೂ ಕೂಡ ಸಾಕಷ್ಟು ಒಂದು ಮೀಟಿಂಗ್ಗಳು ನಡೀತು. ಎಲ್ಲರೂ ಕೂಡ ದೇವೇಗೌಡರ ಪುತ್ರರು ಎಲ್ಲರೂ ಕೂಡ ಒಂದು ಮೀಟಿಂಗ್ ಮಾಡಿದ್ರು. ಕಾನೂನು ತಜ್ಞರ ಮೊರೆ ಹೋದರು. ಏನು ಮಾಡ್ತಾರೆ ಅನ್ನೋ ಸದ್ಯದ ಕುತೂಹಲ. ಆದರೆ HD ರೇವಣ್ಣ ಬೆಂಗಳೂರಿನಲ್ಲೇ ಇದ್ದಾರೆ, ವಿಚಾರಣೆಗೆ ಹಾಜರಾಗ್ತಾರೆ. ಅಂದರೆ ಅವ್ರ ಕಡೆಯಿಂದ ಅಫಿಷಿಯಲಾಗಿ ಯಾವುದೇ ರೀತಿಯ ಲಾಯರ್ ಕಡೆಯಿಂದ
ಏನು ಉತ್ತರ ಬಂದಿದೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಕ್ಲಾರಿಟಿ ಇಲ್ಲ. ಆದರೆ ಅವರು ಎಲ್ಲೂ ಹೋಗಿಲ್ಲ, ಇಲ್ಲೇ ಇರೋದ್ರಿಂದ ವಿಚಾರಣೆಗೆ ಒಂದಷ್ಟು ದಿನ ಕಾಲಾವಕಾಶ ಕೊಟ್ಟು ಒಂದು ವೇಳೆ ವಿಚಾರಣೆಗೆ ಹಾಜರಾಗದೆ ಹೋದರೆ ಅವರಿಗೆ ಮತ್ತೊಂದು ನೋಟಿಸನ್ನು ಕೂಡ ನೀಡುವಂಥ ಸಾಧ್ಯತೆ ಇದೆ. ಆದರೆ ಅವರ ಒಂದು ಲಾಯರ್ ಯಾವ ರೀತಿ ಒಂದು ಉತ್ತರವನ್ನು ಕೊಡ್ತಾರೆ ಮತ್ತು ವಿಚಾರಣೆಗೆ ಹಾಜರಾಗ್ತಾರೆ ಏನು ಅನ್ನೋದು ಸದ್ಯದ ಕುತೂಹಲವಾಗಿರುವಂಥದ್ದು. ಆದರೆ ಅವರು ಇಲ್ಲೇ ಇರುವಂಥದ್ದು, ಕರ್ನಾಟಕದಲ್ಲೇ ಇದ್ದಾರೆ, ನಿನ್ನೆನೂ ಕೂಡ ಕಾಣಿಸ್ಕೊಂಡ್ರು, ಇವತ್ತು ಕೂಡ ಎಲ್ಲಿದ್ದಾರೆ, ಬೆಂಗಳೂರಿನಲ್ಲೇ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳಿರೋದ್ರಿಂದ ವಿಚಾರಣೆಗೆ ಹಾಜರಾಗ್ಬೋದು ಅಂತ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಒಂದು ವೇಳೆ ಏನಾದರೂ ಹಾಜರಾಗದೆ ಹೋದಲ್ಲಿ ಮತ್ತೊಂದು ನೋಟಿಸನ್ನು ಕೊಡುವಂತಹ ಸಾಧ್ಯತೆ ಇರುವಂಥದ್ದು. ಪ್ರತಿಮಾ, ಎಸ್ ಚೇತನ್, ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡಿತಾ ಹೋಗ್ತೀನಿ, ಸಂಪರ್ಕದಲ್ಲಿರಿ. ಸಂಸದ ಪ್ರಜ್ವಲ್ಗೆ ಎಸ್ಐಟಿಯಿಂದ ಲುಕ್ಔಟ್ ನೋಟಿಸ್ ಈಗ ಜಾರಿಯಾಗಿದೆ. ನಿನ್ನೆ ವಿಚಾರಣೆಗೆ ಬರಬೇಕಿತ್ತು, ವಿಚಾರಣೆಗೆ ಗೈರಾಗಿದ್ರು. ಈ ಹಿನ್ನೆಲೆಯಲ್ಲಿ ಲುಕ್ಔಟ್ ನೋಟಿಸ್ ಜಾರಿ ಮಾಡಿದೆ ಎಸ್ಐಟಿ. ಸಂಸದ ಪ್ರಜ್ವಲ್ ಎಲ್ಲಿ ಕಂಡ್ರೂ ಕೂಡ ವಶಕ್ಕೆ ಪಡೆಯೋದಕ್ಕೆ ಸೂಚನೆ ಕೊಟ್ಟಿದೆ. ದೇಶದ ಎಲ್ಲ ಏರ್ಪೋರ್ಟ್ಗಳಿಗೆ ಲುಕ್ಔಟ್ ನೋಟಿಸ್ ರವಾನೆಯಾಗಿದೆ. ಎಸ್ಐಟಿಯ ಈ ಮನವಿಯ ಮೇರೆಗೆ ಗುಪ್ತಚರ ಇಲಾಖೆ ನೋಟಿಸ್ ಜಾರಿ ಮಾಡಿದೆ. ಲುಕ್ಔಟ್ ನೋಟಿಸ್ ಜಾರಿಯಾಗಿದ್ದು ಪ್ರಜ್ವಲ್ ವಶಕ್ಕೆ ಪಡೆಯೋದಕ್ಕೆ ಸಿದ್ಧತೆಗಳಾಗಿದೆ. ದೇಶದ ಎಲ್ಲ ಏರ್ಪೋರ್ಟ್ಗಳಿಗೂ ಕೂಡ ಎಸ್ಐಟಿ ಮನವಿಯ ಮೇರೆಗೆ ಲುಕ್ಔಟ್ ನೋಟಿಸ್ ರವಾನೆಯಾಗಿದೆ. ಜರ್ಮನಿಯಲ್ಲಿದ್ದಾರೆ ಸಂಸದ ಪ್ರಜ್ವಲ್ ರೇವಣ್ಣ. ಇದು ಅವರ ಪಾಲಿಗೆ ಮತ್ತಷ್ಟು ಕಂಟಕನ. ಬೆಂಗಳೂರಿಗೆ ಪ್ರಜ್ವಲ್ ಕಾಲಿಟ್ಟ ತಕ್ಷಣ ವಶಕ್ಕೆ ಪಡೆಯೋದಕ್ಕೆ ಎಸ್ಐಟಿ ಪ್ಲಾನ್. ಮೇ 16ರಂದು ಬೆಂಗಳೂರಿಗೆ ಬರೋದಕ್ಕೆ ಪ್ರಜ್ವಲ್ ಟಿಕೆಟ್ ಬುಕ್ ಆಗಿದೆ ಎನ್ನುವಂತಹ ಮಾಹಿತಿ ಇದೆ. ಪ್ರಜ್ವಲ್ ಬೆಂಗಳೂರಿಗೆ ಕಾಲಿಟ್ಟ ತಕ್ಷಣ ಅವರನ್ನ ವಶಕ್ಕೆ ಪಡೆಯೋದಕ್ಕೆ ಎಸ್ಐಟಿ ಪ್ಲಾನ್ ಮಾಡಿದ್ಯಾ? ಪ್ರಜ್ವಲ್ ಬಗ್ಗೆ ಏರ್ಪೋರ್ಟ್ ಅಧಿಕಾರಿಗಳಿಗೆ ಮಾಹಿತಿ ಕೊಡಲಾಗಿದೆ. ಎಸ್ಐಟಿ ಮನವಿ ಮೇರೆಗೆ ಗುಪ್ತಚರ ಇಲಾಖೆ ನೋಟಿಸ್ ಜಾರಿ ಮಾಡಿದೆ. ವಿಮಾನ ನಿಲ್ದಾಣ, ರಸ್ತೆ ಮಾರ್ಗ, ಬಂದರುಗಳಲ್ಲಿ ಸೂಚನೆಗಳನ್ನು ನೀಡಲಾಗಿತ್ತು. ಪ್ರಜ್ವಲ್ ದೇಶದಲ್ಲಿರದ ಹಿನ್ನೆಲೆಯಲ್ಲಿ ವಾಪಸ್ ಆಗ್ತಾ ಇದ್ದಂತೆ ಎಲ್ಲೂ ಎಸ್ಕೇಪ್ ಆಗದಂತೆ ತಡೆಯುವುದಕ್ಕೆ ಎಸ್ಐಟಿ ಮನವಿಯ ಮೇರೆಗೆ ಗುಪ್ತಚರ ಇಲಾಖೆ ಈಗ ನೋಟಿಸ್ ಜಾರಿ ಮಾಡಿದೆ. ಇಷ್ಟಕ್ಕೂ ಪ್ರಜ್ವಲ್ ರೇವಣ್ಣ ಲುಕ್ಔಟ್ ನೋಟಿಸ್ ಜಾರಿ ಮಾಡಿದ್ಯಾಕೆ ಎಸ್ಐಟಿ? ಈ ಪ್ರಕರಣದಲ್ಲಿ ಆರೋಪಿ ಪತ್ತೆಯಾಗಿಲ್ಲ, ವಿದೇಶದಲ್ಲಿದ್ದಾನೆ ಎಂಬ ಮಾಹಿತಿ. ಹೀಗಾಗಿ ವಿದೇಶದಿಂದ ಬಂದ ತಕ್ಷಣ ಅರೆಸ್ಟ್ ಮಾಡೋದಕ್ಕೆ ಲುಕ್ಔಟ್ ನೋಟಿಸ್ ಅಂತಿದೆ ಎಸ್ಐಟಿ. ಆರೋಪಿ ತಪ್ಪಿಸಿಕೊಂಡು ಹೋಗದಂತೆ ಎಸ್ಐಟಿ ಮನವಿ ಮಾಡಿದ್ದು. ಎಸ್ಐಟಿಯ ಮನವಿ ಮೇರೆಗೆ ಎಲ್ಲ ಏರ್ಪೋರ್ಟ್ ಬಂದರುಗಳಿಗೆ ನೋಟಿಸ್ ಜಾರಿ. ಆರೋಪಿ ಕಂಡು ಬಂದ ತಕ್ಷಣ ಮಾಹಿತಿ ಕೊಡುವಂತೆ ಮನವಿಯಾಗಿದೆ. ದೇಶದಲ್ಲಿಲ್ಲ ಪ್ರಜ್ವಲ್, ಪ್ರಭಾವಿ ವ್ಯಕ್ತಿ ಬೇರೆ. ಹಿನ್ನೆಲೆಯಲ್ಲಿ ಈ ಪ್ರಕರಣದಲ್ಲಿ ವಾಪಸ್ ಆಗ್ತಾ ಇದ್ದಂತೆ ಎಲ್ಲೂ ಕೂಡ ತಪ್ಪಿಸಿಕೊಂಡು ಹೋಗಬಾರದು ಅನ್ನುವಂತಹ ದೃಷ್ಟಿಯಿಂದ ಮನವಿ ಮಾಡಿದೆ ಎಸ್ಐಟಿ ಮನವಿ ಮೇರೆಗೆ ಗುಪ್ತಚರ ಇಲಾಖೆ ಕೂಡ ನೋಟಿಸ್ ಜಾರಿ ಮಾಡಿದ್ದು ದೇಶದ ಎಲ್ಲ ಏರ್ಪೋರ್ಟ್ಗಳಿಗೆ ಲುಕ್ಔಟ್ ನೋಟಿಸ್ ರವಾನೆಯಾಗಿದೆ. ಪ್ರಕರಣದಲ್ಲಿ ಆರೋಪಿ ಪತ್ತೆಯಾಗಿಲ್ಲ, ವಿದೇಶದಲ್ಲಿದ್ದಾನೆ ಎಂಬ ಮಾಹಿತಿ ಇದೆ. ಹೀಗಾಗಿ ವಿದೇಶದಿಂದ ಬಂದ ತಕ್ಷಣ ಅರೆಸ್ಟ್ ಮಾಡಲು ಲುಕ್ಔಟ್ ನೋಟಿಸ್. ಒಂದು ಕಡೆ ಪ್ರಜ್ವಲ್ ರೇವಣ್ಣಗೆ ಲುಕ್ಔಟ್ ನೋಟಿಸ್ ಜಾರಿಯಾಗಿದೆ. ಮತ್ತೊಂದೆಡೆ ಮೇ 16ಕ್ಕೆ ಬೆಂಗಳೂರಿಗೆ ಪ್ರಜ್ವಲ್ ಆಗಮಿಸುತ್ತಾರೆ ಎನ್ನುವಂತಹ ಮಾಹಿತಿ. ಜರ್ಮನಿಯ ಮ್ಯೂನಿಚ್ನಿಂದ ಮೇ 15ಕ್ಕೆ ರಿಟರ್ನ್ ಟಿಕೆಟ್ ಬುಕ್ ಆಗಿದೆ. ಮೇ 16ರ ರಾತ್ರಿ 1:30ಕ್ಕೆ ಬೆಂಗಳೂರಿಗೆ ಬರ್ತಾರೆ ಪ್ರಜ್ವಲ್. ವಿಡಿಯೋ ವೈರಲ್ ಬಳಿಕ ಜರ್ಮನಿಗೆ ತೆರಳಿದ್ದು ಸಂಸದ ಪ್ರಜ್ವಲ್ ರೇವಣ್ಣ. ನಿನ್ನೆ ವಿಚಾರಣೆಗೆ ಹಾಜರಾಗಿ ಅಂತ ಎಸ್ಐಟಿ ನೋಟಿಸ್ ಕೊಟ್ಟಿತ್ತು. ಆದರೆ ಜರ್ಮನಿಯಲ್ಲಿರುವ ಹಿನ್ನೆಲೆಯಲ್ಲಿ ಪತ್ರ ಬರೆದು 7 ದಿನ ಕಾಲಾವಕಾಶವನ್ನ ಕೇಳಿದ್ರು ಪ್ರಜ್ವಲ್ ವಕೀಲರ ಮೂಲಕ. ಹಾಗಿದ್ದು ಲುಕ್ಔಟ್ ನೋಟಿಸ್ ಜಾರಿಯಾಗಿದ್ದು ಮೇ 16ರ ಬಳಿಕ ಎಸ್ಐಟಿ ಮುಂದೆ ಪ್ರಜ್ವಲ್ ಹಾಜರಾಗ್ತಾರಾ? ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್, ಈಗ ಸಂಪರ್ಕದಲ್ಲಿದ್ದಾರೆ. ಚೇತನ್, ಪ್ರಜ್ವಲ್ ರೇವಣ್ಣ ನಿನ್ನೆ ವಿಚಾರಣೆಗೆ ಹಾಜರಾಗಬೇಕಿತ್ತು, ಬರಲಿಲ್ಲ. ಈಗ ಲುಕ್ಔಟ್ ನೋಟಿಸ್ ಅನ್ನ ಎಸ್ಐಟಿ ಜಾರಿ ಮಾಡಿದೆ. ಪ್ರಕ್ರಿಯೆಗಳೇನು? ಯಾಕಾಗಿ ಲುಕ್ಔಟ್ ನೋಟಿಸ್? ಜೊತೆಗೆ ಬರ್ತಾ ಇದ್ದಂತೆ ಹಾಗಿದ್ರೆ ವಶಕ್ಕೆ ಪಡೆಯಲಾಗುತ್ತಾ, ಹೇಗೆ? ಪ್ರತಿಮಾ, ಅಂದರೆ ಅವರು ಪ್ರಜ್ವಲ್ ರೇವಣ್ಣ ಬರ್ತಿದ್ದಂತೆ ಅವರನ್ನು ವಶಕ್ಕೆ ಪಡೆಯೋದಕ್ಕೇ ಈ ಒಂದು ನೋಟಿಸನ್ನು ಕೊಟ್ಟಿರುವಂಥದ್ದು. ಅಂದರೆ SIT ತನಿಖಾ ಸಂಸ್ಥೆ, ಅಂದರೆ ಈ SIT ಕೇಂದ್ರ ಗುಪ್ತಚರ ಇಲಾಖೆಗೆ ಒಂದು ಮನವಿಯನ್ನು ಮಾಡಿರುವಂಥದ್ದು. ಅಂದರೆ ಆರೋಪಿ ವಿದೇಶದಲ್ಲಿದ್ದಾನೆ, ಆತ ಇದುವರೆಗೂ ಕೂಡ ವಿಚಾರಣೆಗೂ ಕೂಡ ಸ್ಪಂದಿಸಿಲ್ಲ. ಮತ್ತು ಇದರಲ್ಲಿ ಆತ ಬಂದಿದ್ದಕ್ಷಣ ಇಮಿಡಿಯೇಟ್ಲಿ ಯಾವುದೇ ಏರ್ಪೋರ್ಟ್ನಲ್ಲಿ, ಅಂದರೆ ಭಾರತದ ಯಾವುದೇ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಸಹ ಒಂದು ಬರುವಂತಹ ಒಂದು ಚಾನ್ಸಸ್ ಇದೆ. ಹೀಗಾಗಿ ಆತ ಬಂದ ತಕ್ಷಣ ಒಂದು ಮಾಹಿತಿಯನ್ನು ಕೊಡಬೇಕು, ಇಮಿಡಿಯೇಟ್ಲಿ ಆತರನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸಬೇಕು ನಾವು. ಹೀಗಾಗಿ ಒಂದು ಲುಕ್ಔಟ್ ನೋಟಿಸನ್ನು ಕೊಡಬೇಕಾಗತ್ತೆ ಅಂತ ಅಂದ್ಬಿಟ್ಟು ಒಂದು ಮನವಿಯನ್ನು SIT ಅಧಿಕಾರಿಗಳು ಮಾಡಿರುವಂಥದ್ದು. ಹೀಗಾಗಿ SITಯ ಮನವಿಯ ಮೇರೆಗೆ ಇಮಿಗ್ರೇಷನ್ ಡಿಪಾರ್ಟ್ಮೆಂಟು
ಒಂದು ನೋಟಿಸನ್ನು, ಲುಕೌಟ್ ನೋಟಿಸನ್ನು ಎಲ್ಲ ಏರ್ಪೋರ್ಟ್ಗಳಿಗೂ ಕೂಡ ಇದೀಗ ಕೊಟ್ಟಿರುವಂಥದ್ದು. ಅಂದರೆ ಬೇರೆ ಪ್ರಕರಣದಲ್ಲಿ ಹೋಲಿಸ್ಕೊಂಡ್ರೆ ಈ ಒಂದು ಪ್ರಕರಣದಲ್ಲಿ ಇಮ್ಮಿಡಿಯೇಟಾಗಿ ಒಂದು ಲುಕೌಟ್ ನೋಟಿಸನ್ನು ಕೊಡಲಾಗಿದೆ. ಅಂದರೆ ಬೇರೆ ಕೇಸ್ಗಳಲ್ಲಾದರೆ ಒಂದೆರಡು ಮೂರು ನೋಟಿಸನ್ನು ಕೊಡ್ತಾ ಇದ್ರು, ವಿಚಾರಣೆಗೆ ಬರದೇ ಹೋದಲ್ಲಿ, ಉತ್ತರ ನೀಡದೇ ಇದ್ದಲ್ಲಿ ಮಾತ್ರ ಒಂದು ಲುಕೌಟ್ ನೋಟಿಸನ್ನು ಕೊಡಲಾಗ್ತಾ ಇತ್ತು. ಆದರೆ ಪರ್ಟಿಕ್ಯುಲರ್ ಪ್ರಜ್ವಲ್ ರೇವಣ್ಣ ದೇಶದಲ್ಲಿ ಇಲ್ಲ, ಹೀಗಾಗಿ ಅವ್ರು ಯಾವುದೇ ಏರ್ಪೋರ್ಟ್ಗೆ ಬಂದು ಇಳಿಯುವಂಥ ಸಾಧ್ಯತೆ ಇದೆ. ಇಮ್ಮಿಡಿಯೇಟ್ಲಿ ಅವರನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸಬೇಕಾಗುತ್ತೆ. ಹೀಗಾಗಿನೇ ಈ ಒಂದು ಲುಕೌಟ್ ನೋಟಿಸನ್ನು SIT ಮನವಿ ಮೇರೆಗೆ ಕೇಂದ್ರ ಗುಪ್ತಚರ ಇಲಾಖೆ ಕೊಟ್ಟಿರುವಂಥದ್ದು. ಪ್ರತಿಮಾ, ಚೇತನ್, ಕಂಡೀಷನ್ಸ್ ಏನಿರುತ್ತೆ? ಯೂಶುವಲಿ ವಿಚಾರಣೆಗೆ ಬನ್ನಿ ಅಂದ ತಕ್ಷಣ ಬರದೇ ಹೋದಂಥ ಪಕ್ಷದಲ್ಲಿ ಈ ರೀತಿ ಆದಂತಹ ಕ್ರಮಗಳಾಗ್ತವ, ಅಥವಾ ಅವ್ರ ಪ್ರಭಾವಿ ಅನ್ನುವಂಥ ಕಾರಣಕ್ಕಾಗಿ ಈ ರೀತಿ ಮಾಡಿರೋದಾ, ವಿದೇಶದಲ್ಲಿರುವಂಥ ಕಾರಣಕ್ಕಾಗಿ ಈ ರೀತಿ ಮಾಡಿರೋದಾ, ಹೇಗೆ ಅಂತ? ಅಂದರೆ ಸಾಕಷ್ಟು ಕಾರಣಗಳಿರುತ್ತೆ. ಅಂದರೆ ನಿನ್ನೆನೇ ಒಂದು ಪ್ರಜ್ವಲ್ ರೇವಣ್ಣ ತಮ್ಮ ವಕೀಲರ ಮುಖಾಂತರ ವಿಚಾರಣೆಗೆ ಹಾಜರಾಗೋದಕ್ಕೆ 1 ವಾರಗಳ ಕಾಲಾವಕಾಶವನ್ನು ಕೇಳಿದರು. ಆದರೆ ಕಾಲಾವಕಾಶ ಕೊಡೋದು ಬಿಡೋದು SIT ಮುಖ್ಯಸ್ಥರ, SIT ತನಿಖಾಧಿಕಾರಿಗಳ ವಿವೇಚನೆಗೆ ಬಿಟ್ಟಿರುತ್ತೆ. ಬೇರೆ ಯಾವುದೇ ಪ್ರಕರಣದಲ್ಲಾಗಲಿ ಸಾಕಷ್ಟು ಇಂತಹ ಒಂದು ಸಾಧ್ಯತೆಗಳು ತೀರಾ ಕಡಿಮೆ ಇತ್ತು. ಆದರೆ ಈ ಪ್ರಕರಣದಲ್ಲಿ ಲುಕೌಟ್ ನೋಟಿಸನ್ನು ಹೊರಡಿಸಿರೋವಂಥದ್ದು. ಯಾಕಂದರೆ ಇದರಲ್ಲಿ ಒಂದಷ್ಟು ಸಾಕ್ಷಿಗಳನ್ನು ಕೂಡ ಡೆಸ್ಟ್ರಾಯ್ ಮಾಡುವಂತಹ ಒಂದು ಸಾಧ್ಯತೆಗಳು ಸಹ ಇರೋದ್ರಿಂದ ಲುಕೌಟ್ ನೋಟಿಸನ್ನು ಕೊಟ್ಟಿರುವಂಥದ್ದು. ಅಂದರೆ ಬೇರೆ ನಾವು ಇನ್ನಿತರ ಬೇರೆ ಪ್ರಕರಣಗಳನ್ನು ನಾವು ಹೋಲಿಕೆ ಮಾಡ್ತಾ ನೋಡಿದ್ರೆ ಮೊದಲಿಗೆ 1 ನೋಟಿಸ್, 2 ನೋಟಿಸ್, 3 ನೋಟಿಸನ್ನು ಕೊಡ್ತಾರೆ. ಆನಂತರ ಯಾವುದಕ್ಕೊಂದು ರಿಪ್ಲೈ ಮಾಡಿಲ್ಲ, ಆತ ವಿದೇಶದಲ್ಲಿದ್ದಾನೆ ಅಥವಾ ವಿಮಾನದಿಂದ ಪರಾರಿಯಾಗುವಂಥ ಚಾನ್ಸಸ್ ಇದೆ ಅನ್ನುವಂತಹ ಸಿಚುವೇಶನ್ ಇದ್ದಾಗ ಮಾತ್ರ ಲುಕೌಟ್ ನೋಟಿಸನ್ನು ಕೊಡ್ತಾರೆ. ಇಲ್ಲಿ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿರೋದು ಕನ್ಫರ್ಮು. ಯಾವ ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬಂದು ಇಳಿತಾರೆ ಅನ್ನೋದು ಗೊತ್ತಿಲ್ಲ. ಹೀಗಾಗಿ ಬಂದ ತಕ್ಷಣ ಒಂದಷ್ಟು ಮಾಹಿತಿಯನ್ನು ಕೊಡಿ, ಅವರು ಇಮ್ಮಿಡಿಯೇಟ್ಲಿ ವಶಕ್ಕೆ ಪಡೆಯುವಂತಹ ಕೆಲಸ ಆಗಬೇಕಿದೆ ಅನ್ನೋದ್ರ ಬಗ್ಗೆ ಒಂದು ಲುಕೌಟ್ ನೋಟಿಸನ್ನು ಕೊಟ್ಟಿರುವಂಥದ್ದು ಇದೀಗ. ಪ್ರತಿಮಾ, ಎಸ್, ಥ್ಯಾಂಕ್ ಯು ಸೋ ಮಚ್ ಚೇತನ್, ತಮ್ಮೆಲ್ಲ ಮಾಹಿತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.